ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಜಗಳೂರು ತಾಲೂಕಿನಲ್ಲಿ ಖಾಸಗಿ ಬ್ಯಾಂಕುಗಳು ರೈತರಿಗೆ ಸಾಲ ಮರುಪಾವತಿ ಮಾಡುವಂತೆ ದೌರ್ಜನ್ಯ ಮಾಡಿ ಕಿರುಕುಳ ನೀಡುತ್ತಿವೆ. ಇದರ ವಿರುದ್ಧ ಬರುವ ಶನಿವಾರದಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಉಚ್ಚನಹಳ್ಳಿ ಮಂಜುನಾಥ್ ಬಣದಿಂದ ರೈತ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬೈರ್ನಕಳ್ಳಿ ರಾಜುರವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಗೌಡ್ಗುಂಡನಹಳ್ಳಿ, ಹಸಿರು ಸೇನೆ ಜಿಲ್ಲಾ ಉಪಾಧ್ಯಕ್ಷರಾದ ಗುರುಸಿದ್ದಪ್ಪ, ಕ್ಯಾಸನಹಳ್ಳಿ ನಾಗರಾಜ್, ಕಸಬಾ ಹೋಬಳಿ ಘಟಕದ ಕಾರ್ಯದರ್ಶಿ ವೀರೇಶ್, ಬೈರನಕಳ್ಳಿ ಅಂಜಿನಪ್ಪ ಸೇರಿದಂತೆ ಮುಂತಾದವರು ರೈತ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಆಗಮಿಸಿದ್ದಾರೆ. ಒಂದು ಕ್ಯಾಸನಹಳ್ಳಿ ಗ್ರಾಮ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕ್ಯಾಸನಹಳ್ಳಿ ಬಸವಣ್ಣನವರಿದ್ದಾರೆ. ಕಸಬಾ ಹೋಬಳಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ವೀರೇಶ್ ಅವರಿದ್ದಾರೆ. ಬೈರನಕಳ್ಳಿಯ ಅಂಜಿನಪ್ಪ, ರಾಜಣ್ಣ ಇದ್ದಾರೆ. ಒಂದು ಪತ್ರಿಕೆಯ ಗೋಷ್ಠಿಯ ಉದ್ದೇಶ ಏನಂದರೆ, ಜಗಳೂರು ತಾಲೂಕಿನಲ್ಲಿ ಗೃಹ ಸಾಲ ಅಂತೇಳಿಬಿಟ್ಟು ಖಾಸಗಿ ಫೈನಾನ್ಸ್ನವರು ಸಾಲವನ್ನು ನೀಡಿ ಈ ಸಾಲದ ಒತ್ತಡವನ್ನು ಇತ್ತೀಚಿನ ದಿನಗಳಲ್ಲಿ ಏರ್ತಾನೆ ಬಂದಿದ್ದಾರೆ. ಅಂದರೆ ಉದಾಹರಣೆ NBFC ಬ್ಯಾಂಕ್ಗಳೇನಿದ್ದಾವೆ, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿ ಈ ಬ್ಯಾಂಕ್ಗಳೇನಿದ್ದಾವೆ, ಮನೆ ಕಟ್ಟುವಾಗ ಅಥವಾ ಅಡಮಾನಕ್ಕೆ ಸಾಲವನ್ನು ನೀಡಿದಂಥ ಸಂದರ್ಭದಲ್ಲಿ ಖಾಲಿ ಆಲೆಗಳಿಗೆ ಸೈನನ್ನು ಮಾಡಿಸಿಕೊಂಡು ಆ ಒಂದು ಕಂತನ್ನು ವಾಪಸ್ಸು ಕಟ್ಟದ ವಿಫಲರಾದಾಗ, ರೈತರಾಗಿರ್ಬೋದು ಅಥವಾ ಕೂಲಿ ಕಾರ್ಮಿಕರಾಗಿರ್ಬೋದು ವಿಫಲರಾದಾಗ, ಅಂಥ ಸಂದರ್ಭದಲ್ಲಿ ಸರ್ಫೇಸಿ ಆ್ಯಕ್ಟ್ ಒಂದು ಕಾಯ್ದೆಯನ್ನು ಈ NBFC ಬ್ಯಾಂಕುಗಳು ಸರ್ಫೇಸ್ ಆ್ಯಕ್ಟ್ನ ಒಂದು ಕಾಯ್ದೆಯನ್ನು ಮುಂದಿಟ್ಟುಕೊಂಡು ಇವತ್ತು ರೈತರಿಗೆ ಒತ್ತಡವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ವಿಚಾರವಾಗಿ ಇವತ್ತು ರೈತ ಸಂಘ ಅದರ ಆ ಆ್ಯಕ್ಟ್ ವಿರುದ್ಧ ನಾವು ಶನಿವಾರ ದಿನ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದೇವೆ. ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿವರೆಗೆ ಈ ಪ್ರತಿಭಟನೆ ಹೋಗ್ತದೆ. ಉದ್ದೇಶ ಏನಪ್ಪ ಅಂತಂದರೆ, ಜಗಳೂರು ತಾಲೂಕಿನಲ್ಲಿ ಈಗಾಗಲೇ ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇದೇ ಒಂದು ಹೌಸಿಂಗ್ ಲೋನಿನ ವಿಚಾರವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಆ ಒಂದು ಒತ್ತಡಕ್ಕೆ ಸಿಲುಕಿ ಅವರ ಫ್ಯಾಮಿಲಿ ಇವತ್ತು ಬೀದಿಗೆ ಬಂದು ನಿಂತಿದ್ದಾವೆ. ಈ ವಿಚಾರವಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಉಚ್ಚನಹಳ್ಳಿ ಮಂಜುನಾಥ್ ಬಣದಿಂದ ಇದರ ವಿರುದ್ಧ ಶನಿವಾರ ದಿನ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಕೇಳ್ಕನ ಮಾಡ್ತಕ್ಕಂಥ ಕೆಲಸ. ಯಾಕಂದರೆ ಜಗಳೂರಲ್ಲಿ ಹೋಗಿ ಕೋರ್ಟಲ್ಲಿ ಬಗೆಹರಿಸ್ಬೋದು ಅಥವಾ ದಾವಣಗೆರೆಯಲ್ಲಿ ಬಗೆಹರಿಸ್ಬೋದು. ಯಾವುದೇ ಭಾಷೆ ಬರಲಿದ್ದಂಥ ರಾಜ್ಯಗಳಿಗೆ ಹಾಕಿದಾಗ ಅಲ್ಲಿ ಹೋಗಿ ರೈತರು ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ಭಾಳ ಕಡಿಮೆ. ಹಂಗಾಗಿ ಇಲ್ಲೇ ದಾವಣಗೆರೆ ಆಗಿರ್ಬೋದು ಅಥವಾ ಜಗಳೂರು ಕೋರ್ಟಲ್ಲಿ ಹಾಕ್ಕೊಬೇಕು ಅಂತೇಳಿ ಅವರಿಗೆ ಸರ್ಫೇಸ್ ಆ್ಯಕ್ಟ್ ಒಳಗೆ ಈ ಸಾಲಗಾರರು ಏನು ಅಡ್ಬಿಟ್ಟಿರ್ತಾರೆ ನಿರಂತರವಾಗಿ